ವಿಶಾಖಪಟ್ಟಣಂನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯೋಗ ದಿನಾಚರಣೆಯ ಭಾಗವಾಗಿ ವಿಶ್ವ ದಾಖಲೆಯನ್ನ ಮಾಡುವಂತಹ ಕಾರ್ಯಕ್ರಮದಲ್ಲಿದ್ದಾರೆ. ವಿಶಾಖಪಟ್ಟಣಂನಲ್ಲಿ ಮೋದಿ ಯೋಗಾಭ್ಯಾಸವನ್ನ ಮಾಡುವ ಮೂಲಕ ಆರ್ಕೆ ಬೀಚ್, ರಾಮಕೃಷ್ಣ ಬೀಚ್ನಿಂದ ಭೋಗಪುರದವರೆಗೆ 26 ಕಿಲೋಮೀಟರ್ ಕಾರಿಡಾರ್, 5 ಲಕ್ಷಕ್ಕೂ ಹೆಚ್ಚು ಜನ, 25,000 ಬುಡಕಟ್ಟು ವಿದ್ಯಾರ್ಥಿಗಳು, 108 ನಿಮಿಷ ಯೋಗ. ಇದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ವಿಶ್ವ ದಾಖಲೆಗೆ ಹೊರಟಿರುವಂತಹ ಸಮಯ. ವಿಶಾಖಪಟ್ಟಣಂನಲ್ಲಿ ರಾಮಕೃಷ್ಣ ಬೀಚ್ನ ಕಾರಿಡಾರ್ನಲ್ಲಿ 26 ಕಿಲೋಮೀಟರ್ ದೂರ ಸುಮಾರು 26,000 ಬುಡಕಟ್ಟು ವಿದ್ಯಾರ್ಥಿಗಳು, ಬುಡಕಟ್ಟು ಜನರು 26,000, 5 ಲಕ್ಷ ಜನರು ಏಕಕಾಲದಲ್ಲಿ ಯೋಗವನ್ನ ಮಾಡುವ ಮೂಲಕ ವಿಶ್ವ ದಾಖಲೆಯನ್ನ ಮಾಡೋದಕ್ಕೆ ಹೊರಟಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಹೇಳಿದ್ರೆ ಇಡೀ ವಿಶ್ವವೇ ಭಾರತದತ್ತ ನೋಡುತ್ತೆ. ಪ್ರತಿ ಬಾರಿಯೂ ಕೂಡ ಭಾರತ ಒಂದೊಂದು ಹೊಸತನ್ನ ವಿಶ್ವದ ಮುಂದೆ ತೆರೆದಿಡ್ತಾ ಇರುತ್ತೆ. ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ರಾಮಕೃಷ್ಣ ಬೀಚ್ನ ಕಾರಿಡಾರ್ನಲ್ಲಿ ಸುಮಾರು 26 ಕಿಲೋಮೀಟರ್ ದೂರದವರೆಗೂ ಕೂಡ 5 ಲಕ್ಷ ಜನ ಸೇರಿ ವಿಶ್ವ ದಾಖಲೆಯನ್ನ ಮಾಡುವ ಕಾರ್ಯಕ್ರಮದಲ್ಲಿ ಮೋದಿ ಇದ್ದಾರೆ. ಅದರ ಲೈವ್ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮೈಸೂರಿನ ಅರಮನೆ ಮುಂಭಾಗ ಯೋಗ ದಿನಾಚರಣೆಯ ಭಾಗವಾಗಿ ಯೋಗಾಭ್ಯಾಸವನ್ನ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಶಿಸ್ತುಬದ್ಧವಾಗಿ ನಿಮ್ಮ ಆರೋಗ್ಯವನ್ನ ಕಾಪಾಡುವಂತಹ ದೈಹಿಕ ಸ್ವಾಸ್ಥ್ಯವನ್ನಷ್ಟೇ ಅಲ್ಲದೆ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿ ಸಮಾಜದಲ್ಲಿ ಭ್ರಾತೃತ್ವ ಭಾವವನ್ನು ತುಂಬುವಂತಹ, ಶಾಂತಿಯನ್ನ ತುಂಬುವಂತಹ ಯೋಗದ ಆಚರಣೆ ನಮ್ಮೆಲ್ಲರ ಬದುಕಿಗೆ ವರದಾನವಾಗಿದೆ. ಅಂತಹ ಯೋಗವನ್ನ ಭಾರತೀಯರು ವಿಶ್ವಕ್ಕೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಸಸಿಗೆ ನೀಡುವುದರ ಮುಖೇನ ವಿದ್ಯುಕ್ತವಾಗಿ ಉದ್ಘಾಟಿಸಿದ್ದಾರೆ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರಿಗಿದು ಅನಂತ ವಂದನೆಗಳು. ಪ್ರಾಸ್ತಾವಿಕ ನುಡಿಗಳಿಗಾಗಿ ನಮ್ಮ ಪ್ರೀತಿಯ ಆಹ್ವಾನ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್. ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಬಂಧುಗಳೇ. ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್. ಹಾಗೆ ಬಲಕ್ಕೆ ತಿರುಗಿ ನಿಧಾನವಾಗಿ ಸಂತದಲ್ಲಿ ಮಾತ್ರ ತಿರುಗಿ ನಿಮ್ಮ ಮೊಣಕಾಲಲ್ಲಿ ಹಾಗೆ ಭಾಗಿಸಿ ನಿಮ್ಮ ಶರೀರವನ್ನು ಕುರ್ಚಿಯ ಹಾಗೆ ಪರಿವರ್ತನೆ ಮಾಡಬೇಕು. ಆ ಪುಸ್ತಕಾಸನವನ್ನು ಅಭ್ಯಾಸ ಮಾಡೋದ್ರಿಂದ ಕನಿಷ್ಠ 3 ನಿಮಿಷಗಳ ಕಾಲ ಅಭ್ಯಾಸ ಮಾಡೋದ್ರಿಂದ 3 ಮೈಲಿ ಸಾಕಿ ಅಂಗೈಗಳು ಮೇಲ್ಮುಖವಾಗಿ ನಿಧಾನವಾಗಿ ಅಂತಿಮ ಸ್ಥಿತಿ ಬರ್ತೀರಿ. ವೃಕ್ಷಾಸನ ಮಾಡಬೇಕು. ನಿಮ್ಮ ಕೈಯಿಂದ ನಿಮ್ಮ ಮೊಣಕಾಲಿಗೆ ತಾಗಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ. ನಿಮ್ಮ ಹೊಟ್ಟೆಯ ಭಾಗವನ್ನು ನಿಮ್ಮ ತೊಡೆಗಳಿಗೆ ತಾಗಿಸಿ ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಹಾಗೆ ವಾಪಸ್ ಬರ್ತೀರಿ, ಹಾಗೆ ವಾಪಸ್ ಬರ್ತೀರಿ. ರಿಲ್ಯಾಕ್ಸ್ ಮಾಡ್ತೀರಿ. ಯಾರು ಕೂಡ ಕಾಲನ್ನು ಮಚ್ಚಬಾರ್ದು. ನಿಧಾನವಾಗಿ ಉಸಿರು ಹೋಗ್ತಾ ನಿಂತಾಗಿ ಆಸನದ ನಿಮ್ಮ ಎತ್ತರ ಕೆಲಸವಾಗಿ ಹೋಗ್ತೀರಿ. ಎರಡೂ ಕೈಗಳನ್ನ ನೇರವಾಗಿ ಚಾಚಿ ನಿಮ್ಮ ಶರೀರಕ್ಕೆ ಮತ್ತು ಭೂಮಿಗೆ ಸಮಾನಾಂತರ
ಸಮಾನಾಂತರವಾಗಿರಲಿ. ಉಸಿರನ್ನ ಬಿಡುತ್ತಾ ನಿಧಾನವಾಗಿ ನಿಮ್ಮ ಬಲಗಡೆ ಬಾಗ್ತೀರಿ. ಒಂದ್ ಕೈ ಆಕಾಶಕ್ಕೆ ಇರ್ತದೆ, ನಿಮ್ಮ ದೃಷ್ಟಿ ಆಕಾಶದ ಕಡೆಗಿರಲಿ. ನಿಮ್ಮ ದೃಷ್ಟಿ ವಾಪಸ್ ಬರ್ತೀರಿ. ಹಾಗೆ ಎಡಭಾಗಕ್ಕೆ ಮಾಡ್ತೀರಿ. ನಿಧಾನವಾಗಿ ಎಡಭಾಗಕ್ಕೆ ಮಾಡ್ತೀರಿ. ಪ್ರತಿನಿತ್ಯ ತ್ರಿಕೋನಾಸನವನ್ನ ಅಭ್ಯಾಸ ಮಾಡೋದ್ರಿಂದ ಹೃದಯದ ಕಾಯಿಲೆ ಕೂಡ ದೂರ ಆಗ್ತದಂತೆ. ಮೊದಲು ಬಲಮಣ ಕಾಲನ್ನು ಹಾಗೆ ಮಾಡಿಸಿ, ನಂತರ ಎಡಮಣ ಕಾಲನ್ನು ಹಾಗೆ ಮಾಡ್ತೀರಿ. ನಿಧಾನವಾಗಿ ಕೂತ್ಕೊಳ್ತೀರಿ. ಎರಡೂ ಕೈಗಳನ್ನು ಸೊಟ್ಟಕ್ಕಿಸ್ತೀರಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಂದೆ ಹಾಕ್ತೀರಿ. ನಿಧಾನವಾಗಿ ಹಿಂದೆ ಹಾಕ್ತೀರಿ. ನಿಧಾನವಾಗಿ ವಾಪಸ್ ಹಾಗೆ ವಾಪಸ್ ಬರ್ತೀರಿ. ಹಾಗೆ ಇಟ್ಟುಕೊಳ್ತೀರಿ. ನಿಮ್ಮ ಎಡ ಅಂಗೈಯನ್ನು ಎಡಭಾಗದ ಮೇಲೆ ಹಾಗೆ ತಗೊಳ್ತೀರಿ. ನೇರವಾಗಿರಬೇಕು. ಬಲಗೈಯನ್ನು ಮುಚ್ಚಿಕೊಳ್ತೀರಿ. ನಂತರ ಎಡಗೈಯನ್ನು ಹಾಗೆ ಮುಚ್ಚಿಕೊಳ್ತೀರಿ. ಹಾಗೆ ನಿಮ್ಮ ಕೈಯನ್ನು ನೆಲಕ್ಕೆ ತಾಗಿಸಿ, ತಲೆಯನ್ನು ನೆಲಕ್ಕೆ ತಾಗಿಸಿ. ನಿಧಾನವಾಗಿ ವಾಪಸ್ ಹಾಗೆ ವಾಪಸ್ ಬರ್ತೀರಿ. ಹಾಗೆ ವಾಪಸ್ ಬರ್ತೀರಿ. ಎರಡೂ ಕಾಲುಗಳನ್ನು ನೇರವಾಗಿ ಚಾಚಿ. ಮುಂದಿನ ಹಂತ ವಕ್ರಾಸನ. ಇಟ್ಕೊಳ್ತೀರಿ. ಹಾಗೆ ಬಲಗಡೆ ತಿರುಗ್ತೀರಿ. ಎಡ ಅಂಗೈಯನ್ನ ಬಲಪಾದವನ್ನ ಇಟ್ಕೊಳ್ತೀರಿ. ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ವಾಪಸ್ ಹಾಗೆ ವಾಪಸ್ ಬರ್ತೀರಿ. ಬಲಗಾಲನ್ನ ನೇರವಾಗಿ ಚಾಚ್ತೀರಿ. ನಂತರ ಮುಂದಿನ ಹಾಗೆ ಎಡಗಡೆಯಿಂದ ವಕ್ರಾಸನ. ಎಡಪಾದವನ್ನ ಬಲ ಮೊಣಕಾಲಿನ ಹತ್ರ ಇಡ್ತೀವಿ. ಹಾಗೆ ಎಡಕ್ಕೆ ತಿರುಗ್ತೀವಿ. ಬ್ರೇಕ್ ಇನ್, ಬ್ರೀತ್ ಔಟ್. ಹಾಗೆ ವಾಪಸ್ ಬರ್ತೀರಿ. ನಿಧಾನವಾಗಿ ವಾಪಸ್ ಬರ್ತೀರಿ. ಎರಡೂ ಕಾಲುಗಳನ್ನು ನೇರವಾಗಿ ಚಾಚಿ. ಎರಡೂ ಕಾಲುಗಳು ನಿಮಗೆ ಸಾಧ್ಯವಾದಷ್ಟು ಕನಿಷ್ಠ 1.5 ಅಡಿಯಷ್ಟು ಅಗಲ ಇರಲಿ. ಭುಜಂಗ ಅಂದ್ರೆ ಹಾವಿನ ಆಕಾರ. ಕೋಬ್ರಾ ಪೋಸ್. ಬ್ರೀತ್ ಇನ್, ಬ್ರೀತ್ ಔಟ್. ತೋರಿಸಿರಿ. ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಇರಲಿ. ಉಚಿತ ದ್ವಿಪಾದಾಸನವನ್ನ ಅಭ್ಯಾಸ ಮಾಡೋದ್ರಿಂದ ಬೇರೆ ಜಿಲ್ಲೆಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ಸಾವಿರಾರು ಜನ ಏಕಕಾಲದಲ್ಲಿ ಯೋಗವನ್ನ ಅಭ್ಯಾಸ ಮಾಡುವ ಮೂಲಕ ಬೆಂಗಳೂರಿನ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ರಾಜ್ಯ ಸರ್ಕಾರದಿಂದ 11ನೇ ಯೋಗ ದಿನಾಚರಣೆಯನ್ನ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡ್ತಾ ಇದ್ರೆ, ಕಾರವಾರದಲ್ಲಿ ನೋಡಿ ಯೋಗ ಅಭ್ಯಾಸ ಹೇಗ್ ನಡೀತಿದೆ ಅನ್ನೋದು. ರಾಯಚೂರಿನಲ್ಲಿ ನೋಡಿ, ವಿಶಾಖಪಟ್ಟಣಂನಲ್ಲಿ ಮೋದಿ ಇದ್ದಾರೆ. ಯೋಗ ದಿನಾಚರಣೆಯಲ್ಲಿ ಯೋಗ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಇದ್ದಾರೆ ನೋಡಿ, ಗಮನಿಸ್ತಾ ಇದ್ದೀರಲ್ಲ. ಪವನ್ ಕಲ್ಯಾಣ್ ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಮೋದಿ ಎಲ್ಲರನ್ನೂ ಕೂಡ ಅಲ್ಲಿ ವಿಶ್ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಎಚ್.ಸಿ. ಮಾದೇವಪ್ಪನವರು ಗಮನಿಸ್ತಾ ಇದ್ರಲ್ಲ ಮೈಸೂರಿನಲ್ಲಿ. ಇದು ಬಹುಶಃ ಮೈಸೂರಿನಲ್ಲಿ ಅಂತ ಅನ್ಸುತ್ತೆ. ನೇರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಯದುವೀರ್ ಒಡೆಯರ್ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸಂಸದ ಯದುವೀರ್ ಒಡೆಯರ್ ಮೈಸೂರಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಭಾಗವಾಗಿ ಯೋಗ ಕಾರ್ಯಕ್ರಮದಲ್ಲಿ ಒಂದು ಭೂಮಿ ಒಂದು ಆರೋಗ್ಯ ಅನ್ನುವ ವ್ಯಾಖ್ಯದ ಅಡಿಯಲ್ಲಿ ಈ ಬಾರಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೀತಾ ಇದೆ. ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ನಡೀತಾ ಇರುವ ಯೋಗ ದಿನಾಚರಣೆಯ ನೇರ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ.
ನಿಧಾನವಾಗಿ ಮುಖದ ಭಾಗಕ್ಕೆ ನ್ಯಾಯವಾದ ಸ್ಪರ್ಶತೆಯನ್ನು ನೀಡಿ ಕಣ್ಣನ್ನು ಬಿಡಿ. ಈಗ ಕಾಯ್ತಾ ಇದ್ದೀವಿ. ಒಂದೇ ಒಂದು ಪ್ರಾರಂಭದ ಉಸಿರಾಟದ ಅಭ್ಯಾಸವನ್ನು ಮಾಡೋಣ. ಎರಡು ಕಾಲುಗಳನ್ನ ಹಿಗ್ಗಿಸಿ, ಅಂದ್ರೆ ಹಿಂಬಡಿಯನ್ನ ಮೇಲೆತ್ತಿ, ಎರಡು ಕೈಯನ್ನು ಚಾಚಿ, ಹಿಂಬಡಿಯನ್ನ ಮೇಲಕ್ಕೆ ಏರಿಸಿ, ಡೌನ್ ಎಕ್ಸೇಲ್ ಉಸಿರು ಬಿಡ್ತಾ ಕೈಯನ್ನ ಕೆಳಗಡೆ ಬಿಡಿ. ಒನ್ ಅಪ್ ಇನ್ಹೇಲ್, ಡೌನ್ ಎಕ್ಸೇಲ್, ಟು ಅಪ್ ಇನ್ಹೇಲ್, ಡೌನ್ ಎಕ್ಸೇಲ್, three up inhale, down exhale, four up inhale, down exhale, five up inhale, down exhale. ಈ ಒಂದು ಅಭ್ಯಾಸದಿಂದ ನಮ್ಮಲ್ಲಿರುವಂತಹ ದೈಹಿಕ ಮಾನಸಿಕ ಲೆಥರ್ಜಿ ಅಂತ ಏನ್ ಕರಿತೀವಿ, ಸೋಂಬೇರಿತನ ಹೋಗ್ಲಾಡುತ್ತೆ, ಚುರುಕುತನ ಇಂಪ್ರೂವ್ ಆಗುತ್ತೆ. ಈಗ ಮೊದಲನೇ ಆಸನ ವೀರಭದ್ರಾಸನ. ಬಲಗಾಲನ ಮುಂದೆ ಇಡಿ, ಮಂಡಿಯನ್ನ ಭಾಗಿಸಿ, ಜಸ್ಟ್ ಟೇಕ್ ದ ಲೋಡ್ ಆನ್ ದ ರೈಟ್ ಲೆಗ್, ಸ್ಟ್ರೆಚ್ ದ ಹ್ಯಾಂಡ್ ಫ್ರಮ್ ದ ಸೈಡ್ ಅಂಡ್ ರೈಸ್ ದ ಹ್ಯಾಂಡ್ ಅಪ್. ಎರಡು ಕೈಗಳನ್ನ ಪಕ್ಕದಿಂದ ಮೇಲಕ್ಕೆ ತೆಗೆದುಕೊಳ್ಳಿ. ಹಸ್ತಗಳ ಒಂದಕ್ಕೊಂದು ಜೋಡಣೆ ಆಗಲಿ. ಮುಂದೆ ನೋಡಿ, ನಗುಮುಖ ಇರಲಿ. 10, ಉಸಿರು ತಗೊಂಡು ಉಸಿರನ್ನ ಬಿಡಿ. 9, 8, 7, 6, 5, 4, 3, 2, 1, 0. ನಿಧಾನವಾಗಿ ಕೈನ ಕೆಳಗಡೆ ಇಳಿಸಿ, ಕಾಲನ್ನ ಒಟ್ಟಿಗೆ ಸೇರಿಸಿ. ಎರಡನೇ ಆಸನ ವೃಕ್ಷಾಸನವನ್ನು ಮಾಡೋಣ. ಏಕಾಗ್ರತೆಯನ್ನು ವೃದ್ಧಿ ಮಾಡುವಂತಹ ವಿಶಿಷ್ಟವಾದಂತಹ ಭಂಗಿ ವೃಕ್ಷಾಸನ. ಬಲಗಾಲನ್ನ ಮಡಿಸಿ, ಎಡತೊಡೆಯ ಹೊರಭಾಗದಲ್ಲಿಡಿ. ದೇಹದ ಬ್ಯಾಲೆನ್ಸ್ ಅನ್ನ ಮೊದಲು ತೆಗೆದುಕೊಳ್ಳಿ. ನಂತರ ಎರಡು ಕೈಗಳನ್ನು ನಿಧಾನ ಮೇಲೆತ್ತಿ, ಎರಡು ಹಸ್ತಗಳನ್ನು ಒಟ್ಟಿಗೆ ಸೇರಿಸಿ, ದೃಷ್ಟಿ ಮುಂದೆ ಇರಲಿ. ಉಸಿರಾಟ ಸಹಜವಾಗಿರಲಿ. 5, 4, 3, 2, 1, 0. ನಿಧಾನ ಕೈಯನ್ನು ಇಳಿಸಿ, ಬಲಗಾಲನ್ನ ಕೆಳಗಡೆ ಬಿಡಿ. ಈಗ ಎಡಭಾಗದಿಂದ ಮಾಡೋಣ. ಎಡಗಾಲನ್ನ ಮಡಿಸಿ, ನಿಧಾನವಾಗಿ ಎರಡು ಕೈಗಳನ್ನ ಮೇಲೆ ಚಾಚಿ, ಹಸ್ತಗಳು ಒಂದಕ್ಕೊಂದು ಜೋಡಣೆ ಆಗಿರಲಿ ಮತ್ತು ಮುಖದಲ್ಲಿ ಮಂದಹಾಸ ಇರಲಿ. 5, 4, 3, 2, 1, 0. ಈಗ ಕುಳಿತು ಮಾಡುವಂತಹ ಉಷ್ಟ್ರಾಸನ, ಅರ್ಧ ಉಷ್ಟ್ರಾಸನ. ಮಂಡಿಗಳ ಮೇಲೆ ಹಾಗೆ ನಿಲ್ಲುವಂತ ಪ್ರಯತ್ನ ಮಾಡಿ. ಸ್ಟ್ಯಾಂಡ್ ಆನ್ ದ ನೀ. ಜಸ್ಟ್ ಪ್ಲೇಸ್ ಯುವರ್ ಬೋತ್ ಪಾಮ್ಸ್ ಆನ್ ದ ಟ್ರಂಕ್. ಸೊಂಟದ ಮೇಲೆ ಎರಡು ಹಸ್ತಗಳನ್ನ ಇಟ್ಕೊಳ್ಳಿ. ಈಗ ನಿಧಾನವಾಗಿ ಹಿಂದೆ ಬಾಗುವಂತ ಅಭ್ಯಾಸ. ಅರ್ಧ ಉಷ್ಟ್ರಾಸನ ಮೊದಲಿಗೆ. ಹಾಫ್ ಉಷ್ಟ್ರಾಸನ. ಬ್ರೀತ್ ಇನ್, ಬ್ರೀತ್ ಔಟ್. 5, 4, 3, 2, 1, 0. ನಿಧಾನವಾಗಿ ಹಾಗೆ ಎರಡು ಕೈನ ಮುಂದಕ್ಕೆ ಚಾಚಿ, ಬಲ ಹಸ್ತವನ್ನ ಬಲ ಹಿಂಬಡಿಯ ಮೇಲೆ, ಎಡ ಹಸ್ತವನ್ನ ಎಡ ಹಿಂಬಡಿಯ ಮೇಲೆ ಇಟ್ಕೊಳ್ಳಿ. ಸೊಂಟವನ್ನ ಮುಂದೆ ತಳ್ಳುವಂತ ಪ್ರಯತ್ನ ಮಾಡಿ. ಉಸಿರಾಟ ಸಹಜವಾಗಿರಲಿ. ದೇಹದ ಸೌಂದರ್ಯ ವೃದ್ಧಿಗಾಗಿ, ಆಂತರಿಕ ಅಂತಃಕರಣದ ಶುದ್ಧಿಗಾಗಿ ಅತ್ಯಂತ ಉತ್ತಮವಾದಂತಹ ಅಭ್ಯಾಸ. 5, 4, 3, 2, 1, 0. ಹಾಗೆ ಕೂತ್ಕೊಂಡ್ಬಿಡಿ. ಆರಾಮ ಕೂತ್ಕೊಳ್ಳಿ. ಮಂಡಿಯನ್ನು ಸ್ವಲ್ಪ ಅಗಲ ಇಟ್ಕೊಳ್ಳಿ. ಕೊನೆಯ ಆಸನ, ಕೊನೆಯ ಭಂಗಿ ಫೋಟೋಗೋಸ್ಕರ. ಎರಡು ಕೈಗಳನ್ನ ಮೇಲೆ ಚಾಚಿ. ಈಗ ನಿಧಾನವಾಗಿ ನಿಮ್ಮ ಬಲ, ನಮ್ಮ ಬೆನ್ನು ಮಣಿಸರವನ್ನ ನೇರ ಮಾಡಿಕೊಳ್ಳಿಕ್ಕೆ, ಬೆನ್ನಿನ ಸಮಸ್ಯೆಗಳನ್ನ ನೀಗಿಸಲಿಕ್ಕೆ, ಉಸಿರಾಟದ ಸಮಸ್ಯೆಯನ್ನ ಹೋಗಲಾಡಿಸಲಿಕ್ಕೆ ಅತ್ಯಂತ ಉತ್ತಮವಾದಂತಹ ಅಭ್ಯಾಸ ಉತ್ಥಾನ ಮಂಡೂಕಾಸನ. 5 ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ.
4, 3, 2, 1, 0. ನಿಧಾನವಾಗಿ ಈಗ ಕೈನ ಬಿಡಿ. ಹಾಗೆ ವಜ್ರಾಸನದಲ್ಲಿ ಎಲ್ಲ ನಮಸ್ಕಾರದ ಸ್ಥಿತಿಗೆ ಬನ್ನಿ. ವಜ್ರಾಸನದಲ್ಲಿ ನಮಸ್ಕಾರದ ಸ್ಥಿತಿ. ದೀರ್ಘವಾಗಿ 2 ರಿಂದ 3 ಬಾರಿ ಉಸಿರು ತೆಗೆದುಕೊಂಡು ಉಸಿರನ್ನು ಬಿಡಿ. ధన్యవాదాలు. ಈಗ నిదానವಾಗಿ ఎద్దు నించు విశ్రామం చేయండి. వంచండి. ರಾಜ್ಯದ ಮೂಲೆ ಮೂಲೆಯಲ್ಲಿ ಇವತ್ತು, ವಿಶ್ವದ ಮೂಲೆ ಮೂಲೆಯಲ್ಲಿ, ದೇಶದ ಮೂಲೆ ಮೂಲೆಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. 11ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಯೋಗಿ ಆದಿತ್ಯನಾಥ್ ಅವರು ಯೋಗ ಅಭ್ಯಾಸವನ್ನ ಮಾಡ್ತಿರೋದನ್ನ ತಾವು ನೋಡ್ತಾ ಇದ್ರೆ ಉತ್ತರ ಪ್ರದೇಶದಲ್ಲಿ. ಮತ್ತೊಂದು ಕಡೆಯಲ್ಲಿ ಇತ್ತ ಪ್ರಧಾನಿ ನರೇಂದ್ರ ಮೋದಿ ರಾಮಕೃಷ್ಣ ಬೀಚ್ ನ ಆ ಕಾರಿಡಾರ್ ನಲ್ಲಿ ಸುಮಾರು 26 ಕಿಲೋಮೀಟರ್ ದೂರದವರೆಗೆ 5 ಲಕ್ಷ ಜನರ ಜೊತೆಗೆ, ಬುಡಕಟ್ಟು ಜನರ ಜೊತೆಗೆ ಯೋಗ ಅಭ್ಯಾಸವನ್ನ ಮಾಡ್ತಾ ಇರುವಂತ ದೃಶ್ಯ ತಾವು ನೋಡ್ತಾ ಇದ್ದೀರಿ. ಈ ಬಾರಿಯ ಯೋಗ ಹೊಸತುಗಳಿಗೆ ಕಾರಣ ಆಗ್ತಾ ಇದೆ. ವಿಶಾಖಪಟ್ಟಣಂನಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸೇರಿದಂತೆ ಅಲ್ಲಿನ ಮುಖಂಡರುಗಳು ಹಾಗೆ ಆಂಧ್ರ ಪ್ರದೇಶದ ಸುಮಾರು 5 ಲಕ್ಷ ಜನ ಈ ಯೋಗ ಅಭ್ಯಾಸದಲ್ಲಿ ಭಾಗಿಯಾಗಿದ್ದಾರೆ. ಈ ಮೂಲಕ ವಿಶ್ವಕ್ಕೆ ಭಾರತ ಒಂದು ಸಂದೇಶವನ್ನ ಕೊಡ್ತಾ ಇದೆ. ಯೋಗದಿಂದ ಭಾಗ್ಯ ಅನ್ನೋದು ನಾವು ಕಂಡುಕೊಂಡಿರುವಂತ ವಿಚಾರ. 6000 ವರ್ಷಗಳ ಇತಿಹಾಸ ಇರುವಂತಹ ಯೋಗ ನಮ್ಮ ಭೌತಿಕ ಮತ್ತು ಆಂತರಿಕ ಆರೋಗ್ಯದ ವೃದ್ಧಿಗಾಗಿ ಒಂದು ಆಧ್ಯಾತ್ಮಿಕತೆ, ಅದರ ಜೊತೆಗೆ ಒಂದು ರೀತಿಯ ಸಂತುಷ್ಟವಾದಂತ ಯೋಗ. 2014ರಿಂದ ವಿಶ್ವಸಂಸ್ಥೆ ಇದನ್ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅನ್ನೋದನ್ನ ಇವತ್ತಿನ ದಿನಕ್ಕೆ ಮಾರ್ಪಾಡು ಮಾಡಿತು. ವಿಶ್ವಕ್ಕೆ ಭಾರತ ಏನ್ ಕೊಟ್ಟಿದೆ ಅಂತ ಕೇಳಿದ್ರೆ, ಯೋಗ ಭಾರತದ ಕೊಡುಗೆ, ವಿಶ್ವಕ್ಕೆ ಭಾರತದ ಕೊಡುಗೆ. ಯೋಗದಿಂದ ಭಾಗ್ಯವನ್ನ ವಿಶ್ವವೇ ಇವತ್ತು ಕಂಡುಕೊಂಡಿದೆ. ನೋಡಿ, ಎಲ್ಲೆಲ್ಲಿ ಇವತ್ತು ವಿಶ್ವ ಯೋಗ ದಿನಾಚರಣೆ ನಡೀತಾ ಇದೆ ಅನ್ನೋದನ್ನ ನೋಡಿದ್ರೆ ಬೇರೆ ಬೇರೆ ರಾಷ್ಟ್ರಗಳು ಇವತ್ತು ಯೋಗವನ್ನ ಒಪ್ಪಿದ್ದಾವೆ, ಯೋಗವನ್ನ ಅಪ್ಪಿದ್ದಾವೆ. ಹಾಗೆ ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿ ಇವತ್ತು ಯೋಗದ ಅಭ್ಯಾಸ ನಡೀತಾ ಇದೆ. ಮೈಸೂರಿನಲ್ಲಿ ಯದುವೀರ ಒಡೆಯರ್ ಮಾನ್ಯ ಸಂಸದರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಯೋಗ ಅಭ್ಯಾಸದ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಯೋಗಾಭ್ಯಾಸದಲ್ಲಿ ನಿರತವಾದ್ರೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಯೋಗದ ಆಚರಣೆಯಲ್ಲಿರೋದನ್ನ ತಾವು ನೋಡ್ತಾ ಇದ್ದೀರಿ. ಯೋಗದ ಭಂಗಿಯಲ್ಲಿ ಕೂತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಇನ್ನು ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಇತಿಹಾಸವನ್ನು ನಿರ್ಮಿಸ್ತಾ ಇದ್ದಾರೆ ಯೋಗದ ಅಭ್ಯಾಸದೊಂದಿಗೆ. ಇನ್ನು ಬೆಂಗಳೂರಿನ ವಿಧಾನಸೌಧದ ಮುಂಭಾಗದ ಮೆಟ್ಟಿಲುಗಳ ಮೇಲೆಯೂ ಕೂಡ ಇವತ್ತು ಯೋಗದ ಅಭ್ಯಾಸವು ನಡೀತಾ ಇದೆ. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೆ ತಾವರ್ ಚಂದ್ ಗೆಹ್ಲೋಟ್ ಮಾನ್ಯ ರಾಜ್ಯಪಾಲರು ಇವರೆಲ್ಲರೂ ಕೂಡ ಬೆಂಗಳೂರಿನ ವಿಧಾನಸೌಧದ ಆ ಮೆಟ್ಟಿಲುಗಳ ಮೇಲೆ ನಡೀತಾ ಇರುವ ಯೋಗ ಅಭ್ಯಾಸದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿ, ವಿಧಾನಸೌಧ, ಮೈಸೂರು, ವಿಶಾಖಪಟ್ಟಣಂ, ಹರಿಯಾಣದ ಕುರುಕ್ಷೇತ್ರದಲ್ಲಿ ಬಾಬಾ ರಾಮದೇವ್, ಯೋಗ ಗುರು ಬಾಬಾ ರಾಮದೇವ್ ಇದ್ದಾರೆ. ಯುಪಿಯ ಗೋರಖ್ಪುರದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ರಾಜನಾಥ್ ಸಿಂಗ್ ಕೂಡ ಇದ್ದಾರೆ. ಲಡಾಖ್ನಲ್ಲಿ ಭಾರತೀಯ ಸೇನೆಯ ಯೋಧರು ಯೋಗ ಅಭ್ಯಾಸವನ್ನ ಮಾಡ್ತಿರೋದನ್ನ ನೋಡ್ತಾ ಇದ್ದೀರಿ. ಜಮ್ಮು ಕಾಶ್ಮೀರದಲ್ಲಿ ದೇಶದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಯೋಗ ಅಭ್ಯಾಸದಲ್ಲಿ ನಿರತರಾಗಿರುವ ದೃಶ್ಯ ತಾವು ನೋಡ್ತಾ ಇದ್ದೀರಿ. ಬಿಜೆಪಿಯ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಭಾಗವಾಗಿ ಯೋಗ ಅಭ್ಯಾಸವನ್ನ ಮಾಡ್ತಿರುವ ದೃಶ್ಯವನ್ನ ತಾವು ನೋಡ್ತಾ ಇದ್ರಿ. 100 ಜನ ಇದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಇದು. ರಾಜ್ಯದ ಮೂಲೆ ಮೂಲೆಯಲ್ಲಿ, ದೇಶದ ಮೂಲೆ ಮೂಲೆಯಲ್ಲಿ ಯಾವ್ಯಾವ ಗಣ್ಯರು ಯೋಗ ಅಭ್ಯಾಸದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಒಂದೊಂದು ವಿಂಡೋದಲ್ಲಿ ತಾವು ನೋಡ್ತಾ ಇದ್ದೀರಿ.
ಎದೆ ಭಾಗದಲ್ಲಿ ಕಂಪನ ಬರಲಿಕ್ಕೆ ಉಕಾರ ಹೇಳಿ